ಕೊಬ್ಬಿನ ಆನೆ ಮತ್ತು ಕನ್ನಡಿಯ ಕೆರೆ. ಒಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ಒಂದು ಅಪರೂಪದ ಕೆರೆ ಇತ್ತು. ಆ ಕೆರೆಯ ನೀರು ತುಂಬಾ ಸ್ಪಷ್ಟವಾಗಿತ್ತು. ಯಾರಾದ್ರೂ ಆ ಕೆರೆಯೊಳಗೆ ಬಗ್ಗಿ ನೋಡಿದ್ರೆ ಕನ್ನಡಿಯಂತೆ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಇದ್ವು. ಜಿಂಕೆ, ಮೊಲ, ಕಪ್ಪೆ, ಹಕ್ಕಿಗಳು ಎಲ್ಲರೂ ಒಟ್ಟಿಗೆ ಬಾಳ್ತಿದ್ರು. ಆ ಕಾಡಿನ ರಾಜನಾಗಿದ್ದದ್ದು ಒಂದು ಭಾರಿ ದೊಡ್ಡ ಆನೆ. ಆ ಆನೆ ತುಂಬಾ ಶಕ್ತಿಶಾಲಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅದು ತನ್ನ ಬಲದ ಮೇಲೆ ಹೆಮ್ಮೆ ಪಡ್ತಿತ್ತು. ಜಂಬ ಕೂಡ ಇತ್ತು. ಆನೆ ಯಾವಾಗ್ಲೂ ಹೇಳ್ತಿರ್ತಿತ್ತು, ನನ್ನ ಮುಂದೆ ನಿಂತ್ರೆ ಯಾರಿಗೂ ಉಳಿವಿಲ್ಲ. ಈ ಕಾಡು ನನ್ನಿಂದಲೇ ನಡೀತಿರೋದು. ಒಂದಿನ ಭಾರಿ ಮಳೆ ಬಂತು. ಕೆರೆ ತುಂಬಿ ಹರಿಯಿತು. ಆದರೆ ಮಳೆಯ ನಂತರ ಕಾಡಿನಲ್ಲಿ ಆಹಾರ ಕಡಿಮೆ ಆಯಿತು. ಪ್ರಾಣಿಗಳು ಸೇರಿ ಸಭೆ ಮಾಡಿದ್ರು. ಜಿಂಕೆ ಹೇಳ್ತು, ನಾವೆಲ್ಲರೂ ಆಹಾರ ಹಂಚಿಕೊಳ್ಬೇಕು. ಮೊಲ ಹೇಳ್ತು, ಎಲ್ಲರೂ ಸಮಾನವಾಗಿ ತಿನ್ನೋಣ. ಆದ್ರೆ ಆನೆ ಗರ್ಜಿಸಿತು, ನಾನು ರಾಜ, ಮೊದಲು ನಾನು ತಿಂತೀನಿ, ಉಳಿದ್ರೆ ನಿಮ್ಗೆ. ಅಲ್ಲಿ ಯಾವ ಪ್ರಾಣಿಗೂ ಮಾತಾಡೋಕೆ ಧೈರ್ಯ ಇರಲಿಲ್ಲ. ಆ ಕಾಡಿನಲ್ಲಿ ಒಂದು ಹಳೆಯ ವಯಸ್ಸಾದ ಕಪ್ಪೆ ಇತ್ತು. ಅದು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಆದ್ರೆ ಎಲ್ಲವನ್ನು ಗಮನಿಸ್ತಿರ್ತಿತ್ತು. ಕಪ್ಪೆ ನಿಧಾನವಾಗಿ ಹೇಳ್ತು, ರಾಜನೇ, ಒಮ್ಮೆ ಆ ಕನ್ನಡಿಯ ಕೆರೆ ನೋಡು ಬನ್ನಿ. ನನ್ನ ರೂಪ ನೋಡಕ್ಕೆ ಕನ್ನಡಿಯ ಅವಶ್ಯಕತೆ ಇಲ್ಲ. ಆದ್ರೆ ಕ್ಯೂರಿಯಾಸಿಟಿಯಿಂದ ಕೆರೆ ಹತ್ರ ಹೋಯ್ತು. ಆನೆ ನೀರೊಳಗೆ ನೋಡ್ತು. ಅದಕ್ಕೆ ತನ್ನ ದೊಡ್ಡ ದೇಹ, ಭಾರೀ ಕಾಲ್ಗಳು, ಘರ್ಜಿಸುವ ಮುಖ ಕಾಣಿಸ್ತು. ಆನೆ ಖುಷಿಯಿಂದ ಹೇಳ್ತು, ನೋಡ್ರಿ, ಎಷ್ಟು ಬೃಹತ್ತಾಗಿದ್ದೀನಿ ನಾನು. ಅಷ್ಟರಲ್ಲಿ ಹಿಂದಿನಿಂದ ಜಿಂಕೆ ಬಂದು ನೀರೊಳಗೆ ನೋಡ್ತು. ನೀರಿನಲ್ಲಿ ಜಿಂಕೆ ಭಯದಿಂದ ನಿಂತಂತೆ ಕಾಣಿಸ್ತು. ಮೊಲ ನಡುಗ್ತಾ ಇತ್ತು. ಆನೆ ನಗ್ತಾ ಹೇಳ್ತು, ನೋಡಿ, ನಿಮ್ಗೆಲ್ಲ ನನ್ ಕಂಡ್ರೆ ಎಷ್ಟು ಭಯ. ಅಷ್ಟರಲ್ಲಿ ಕಪ್ಪೆ ಕೂಡ ನೀರೊಳಗೆ ನೋಡ್ತು. ನೀರಿನಲ್ಲಿ ಕಪ್ಪೆಯ ಮುಖ ಶಾಂತವಾಗಿತ್ತು. ಆನೆ ಅದನ್ನ ನೋಡಿ, ಈ ಕಪ್ಪೆ ಭಯನೇ ಪಡ್ತಿಲ್ವಲ್ಲ ಅಂತ ಆಶ್ಚರ್ಯಪಡ್ತು. ಕಪ್ಪೆ ನಿಧಾನವಾಗಿ ಹೇಳ್ತು, ಈ ಕೆರೆ ಕನ್ನಡಿಯಂತೆ, ಅದು ಸುಳ್ಳು ಹೇಳಲ್ಲ. ಇದು ನಮ್ಮ ಮನಸ್ಥಿತಿಯನ್ನು ತೋರಿಸತ್ತೆ. ನೀನು ನಿನ್ನ ಬಲವನ್ನೇ ನೋಡ್ತಾ ಇದ್ದೀಯ, ಆದರೆ ಉಳಿದವರು ನಿನ್ನ ಭಯದಲ್ಲಿದ್ದಾರೆ. ನೀನು ರಾಜನಾಗಿರಬಹುದು, ಆದರೆ ಭಯ ಹುಟ್ಟಿಸಿದ ರಾಜ ಯಾವತ್ತೂ ಒಂಟಿಯೇ. ಆನೆ ಮೊದಲ ಬಾರಿ ಸೈಲೆಂಟ್ ಆಯಿತು. ಅದಕ್ಕೆ ನೆನಪಾಯಿತು, ಯಾರು ತನ್ನ ಬಳಿ ಖುಷಿಯಿಂದ ಬರ್ತಿರ್ಲಿಲ್ಲ. ಎಲ್ಲರೂ ದೂರ ನಿಂತು ನೋಡ್ತಿದ್ರು. ಆನೆ ನಿಧಾನವಾಗಿ ನೀರಿನಲ್ಲಿ ಮತ್ತೆ ನೋಡ್ತು. ಈ ಬಾರಿ ಅದಕ್ಕೆ ತನ್ನ ಮುಖದಲ್ಲಿ ಒಂಟಿತನ ಕಾಣಿಸ್ತು. ಆನೆ ತಲೆ ತಗ್ಗಿಸ್ತು. ಮುಂದಿನ ದಿನದಿಂದ ಆನೆ ಎಲ್ಲ ಪ್ರಾಣಿಗಳ ಜೊತೆ ಆಹಾರ ಹಂಚಿಕೊಳ್ಳೋಕೆ ಶುರು ಮಾಡ್ತು. ಸಭೆಗಳಲ್ಲಿ ಪ್ರಾಣಿಗಳ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಸ್ವೀಕರಿಸೋಕೆ ಶುರು ಮಾಡ್ತು. ಕಾಡಿನಲ್ಲಿ ಮತ್ತೆ ಶಾಂತಿ ನೆಮ್ಮದಿ ಬಂತು. ಆ ಕನ್ನಡಿಯ ಕೆರೆ ಬದಲಾಗ್ಲಿಲ್ಲ, ಆದ್ರೆ ಆನೆ ಬದಲಾಯಿತು. ನಿನ್ನ ಶಕ್ತಿ ನಿನ್ನನ್ನು ದೊಡ್ಡವನಾಗಿಸಬಹುದು, ಆದ್ರೆ ನಿನ್ನ ವರ್ತನೆ, ನಡವಳಿಕೆ ಮಾತ್ರ ನಿನ್ನನ್ನು ಒಳ್ಳೆಯವನಾಗಿಸೋದು. ಭಯ ಹುಟ್ಟಿಸುವ ನಾಯಕ ಒಂಟಿ ಆಗ್ತಾನೆ. ನಂಬಿಕೆ ಗಳಿಸೋ ನಾಯಕ ಎಲ್ಲರನ್ನೂ ಜೊತೆಗೆ ಬೆಳೆಸ್ತಾನೆ. ಸೊ ಫ್ರೆಂಡ್ಸ್, ಈ ಆನೆ ಮತ್ತು ಕನ್ನಡಿಯ ಕೆರೆ ಕತೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ಕತೆನ ನಿಮ್ಮ ಮಕ್ಕಳು ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೂ ಲೈಫ್ ಚೇಂಜಿಂಗ್ ಕತೆಯೊಂದಿಗೆ ಬೇಗ ಬರ್ತೀನಿ. ಥ್ಯಾಂಕ್ ಯು.